ನೋಡಿ ಅಬ್ಸರ್ವ್ ಮಾಡಿ. ಆ್ಯಕ್ಚುಲಿ ತುಂಬ ಜನ ರೈತರ ಒಂದು ಅನುಭವದ ಪ್ರಕಾರ ಯಾವ ತೋಟದಲ್ಲಿ ಅಂದರೆ ನಾವೀಗ ಬಾಳೆನ ಏನು ಮಾಡೋಕೆ ಹೇಳ್ತೀವಿ, ಸಣ್ಣ ಗಿಡದಲ್ಲಿ ಹಾಕೊಳ್ಳಿ ಅಥವಾ ಗಿಡ ಏನು ಫಸಲು ಬರೋಕ್ಕಿಂತ ಮೊದಲು ಬಾಳೆ ಹಾಕ್ಕೊಂಡು ಬೆಳೆ ಬೆಳ್ಕೊಳ್ಳಿ ಅಂತ ಹೇಳ್ತೀವಿ. ಬಟ್ ವೈಜ್ಞಾನಿಕವಾಗಿ ಕೆಲವೊಬ್ಬರು ರೈತರು ಹೇಳೋದೇನು ಅಂತ ಹೇಳಿದರೆ, ಈ ಪೊಟ್ಯಾಷ್ ಅಂಶ ನಮ್ಮ ಬಾಳೆಯಿಂದ ಜಾಸ್ತಿ ಸಿಗುತ್ತೆ ಸರ್, ಹಾಗಾಗಿ ನಮಗೆ ಇಳುವರಿ ತುಂಬ ಚೆನ್ನಾಗಿದೆ, ಬಾಳೆ ಹಾಕ್ತೀವಿ ನಾವು ಗೊನೆಗೋಸ್ಕರ ಅಲ್ಲ, ಅದನ್ನ ಕಡಿದು ಬುಡಕ್ಕೆ ಹಾಕಿ ಗೊಬ್ಬರ ಮಾಡ್ತೀವಿ ಅಂತ ಇಲ್ಲೊಬ್ಬ ತೋಟಕ್ಕೆ ಬಂದಿದ್ದೆ ನಾನು. ನೋಡಿ ಗೊನೆ ಅಬ್ಸರ್ವ್ ಮಾಡಿ ನೀವು, ಎಷ್ಟು ಚೆನ್ನಾಗಿದೆ ನೋಡಿ. ಇವ್ರು ಮಾಡೋದು ಇಷ್ಟೇ. ಈ ಇಲ್ಲಿ ನೋಡಿ, ಇದು ನೋಡಿ, ಇದು ಗೊನೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಹೌದಾ? ಇದು ತುಂಬ ಜನದ ಎಕ್ಸ್ಪೀರಿಯೆನ್ಸು, ರೈತರು ಹೇಳುವಂಥ ಮಾತು. ಹೇಗೆ ಅಂತ ಹೇಳಿದರೆ, ಈ ಪೊಟ್ಯಾಷ್ ಅಂಶ ಏನು ಬರುತ್ತೆ ನಮ್ಮ ಬಾಳೆನಲ್ಲಿ, ಇದೇನು ಮಾಡ್ತಾರೆ, ಇವಾಗ ಬಂದಂಥ ಕಂದುಗಳನ್ನು ಸ್ವಲ್ಪ ದೊಡ್ಡದಾಗ್ತಿದ್ದಂಗೆ ಕಡ್ದಾಕಿ ಮತ್ತು ವಾಪಸ್ ಬುಡಕ್ಕೆ ಹಾಕ್ಬಿಡ್ತಾರೆ. ಇದನ್ನೇನು ನಾವು ಗೊನೆಗೆ ಬಿಡೋದಿಲ್ಲ. ಏನೋ ಮನೆಗೆ ಬೇಕು ಅಂತ ಹೇಳಿದ್ರೆ 1-2 ಕಂದುಗಳನ್ನು ಬಿಟ್ಕೊಂಡು ಅದರಲ್ಲಿ ಇದನ್ನು ತಗೊತಾರೆ. ನಾನು ಸರ್ವೇ ಸಾಮಾನ್ಯ ಎಲ್ಲ ಗಿಡಗಳನ್ನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ನಿಮ್ಗೆ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ. ಈಗ ಆಲ್ರೆಡಿ ಒಂದೊಂದು ಕೊಯ್ಲು ಆಗಿದೆ, ಆದರೂ ನಿಮಗೆ 3-4 ಗೊನೆ ಇನ್ನೂ ಉಳ್ಕೊಂಡಿದೆ ನೋಡಿ. ಈ ಗಿಡ ಅಂತ ನೋಡಿ, ನೀವು ಅಬ್ಸರ್ವ್ ಮಾಡಿ ಎಷ್ಟು ತಿಕ್ಕಾಗಿ ಗೊನೆ ಬಿಟ್ಟಿದೆ ನೋಡಿ. ಇದು ಪಕ್ಕದ ಇಲ್ಲೊಂದು ಇನ್ನೊಂದು ಗಿಡ ತೋರಿಸ್ತೀನಿ ನಿಮಗೆ. ಇದು ನೋಡಿ, ಇದನ್ನು ಅಬ್ಸರ್ವ್ ಮಾಡಿ. ಅಂದರೆ ಮೇ ಬಿ ಸೈಂಟಿಫಿಕ್ ರೀಸನ್ ಬಂದ್ಬಿಟ್ಟು ಎಕ್ಸೆಸ್ ವಾಟರ್ ಇರೋಂಥ ಜಾಗಗಳಲ್ಲಿ ಇನ್ನೂ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ನೀರಿನ ಅಂಶ ಜಾಸ್ತಿ ಇದ್ರೂ ಕೂಡ ಬಾಳೆಕಂದು ನೀರನ್ನು ಹೀರ್ಕೊಂಡು ಭೂಮಿಲಿರೋ ವಾಟರು ಇದನ್ನು ಕೂಡ ಕಡಿಮೆ ಮಾಡುತ್ತೆ, ಜೊತೆಗೆ ಗೊಬ್ಬರವಾಗಿ ಕೆಲಸ ಮಾಡುತ್ತೆ ಅನ್ನೋದು ತುಂಬ ರೈತರ ಒಂದು ಅನುಭವ.